ಎಲ್ಲರಿಗೂ ನಮಸ್ಕಾರ. ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಹಾನೆಸ್ಟ್ ರಿವ್ಯೂನ ಮಾಡ್ತಾಯಿದ್ದೀನಿ. ಎಲ್ಲ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ಈ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಯಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗೆ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ, ಕೃಷ್ಣಂ ಪ್ರಣಯ ಸಖಿ ಇದು ಶ್ರೀನಿವಾಸ್ ರಾಜು ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಅಂತಲೇ ಹೇಳಬಹುದು. ಹಾಗೆ ಇದರಲ್ಲಿ ಕೃಷ್ಣ, ಪ್ರಣಯ ಎಂಬ 2 ಕ್ಯಾರೆಕ್ಟರ್ಗಳಿವೆ. ಇದು ಅವರಿಬ್ಬರ ಲವ್ ಸ್ಟೋರಿ ಆಗಿರುತ್ತೆ. ಆ ಸ್ಟೋರಿಯಲ್ಲಿ ಏನೇನಾಯಿತು ಅನ್ನೋದೆಲ್ಲ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕಾಗುತ್ತೆ. ಈ ಸಿನಿಮಾದಲ್ಲಿ ಒಂದು ನಾರ್ಮಲ್ ಕಥೆಯನ್ನೇ ಆದಷ್ಟು ಇಂಟ್ರೆಸ್ಟಿಂಗ್ ಆಗಿ ತೋರಿಸ್ಲಿಕ್ಕೆ ಡೈರೆಕ್ಟ್ರು ಪ್ರಯತ್ನ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಪ್ರೇಕ್ಷಕರು ಅದೇ ಕತೆಗೆ ಕನ್ಫ್ಯೂಸ್ ಆದರೂ ಕೂಡ ಎಂಗೇಜ್ ಆಗ್ತಾರೆ. ಏನಿರ್ಬೋದು ಅಂತ ಹುಡ್ಕೋದಕ್ಕೆ, ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಈ ಸಿನಿಮಾಗೆ ಇದು ತುಂಬ ವರ್ಕ್ ಆಗಿದೆ ಅಂತಲೇ ಹೇಳ್ತೀನಿ. ಫಸ್ಟ್ ಹಾಫಲ್ಲಿ ಸ್ವಲ್ಪ ಕನ್ಫ್ಯೂಸ್ ಅಂತ ಅನಿಸಿದ್ರು ಕೂಡ ಸೆಕೆಂಡ್ ಹಾಫಲ್ಲಿ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಅದಕ್ಕೆಲ್ಲ ನಮಗೇನು ಕ್ವಶನ್ಸ್ ಬರುತ್ತೋ ಅದಕ್ಕೆಲ್ಲ ಕೂಡ ಆನ್ಸರು ಕೂಡ ಅಲ್ಲೇ ಇರುತ್ತೆ. ಮತ್ತು ಸೆಕೆಂಡ್ ಹಾಫ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ನಾಯಕ ಪಾತ್ರದಲ್ಲಿ ಮತ್ತು ಮಾಳವಿಕಾ ನಾಯರ್ ಅವರು ನಾಯಕಿ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಕಾಮಿಡಿ ಎಲ್ಲ ಕಡೆ ಆದಷ್ಟು ವರ್ಕ್ ಆಗಿದೆ. ಸಾಧು ಕೋಕಿಲ್ ಅವರು, ರಂಗಾಯಣ ರಘು ಅವರು ಮತ್ತು ಕುರಿ ಪ್ರತಾಪ್ ಅವರು ತುಂಬ ಚೆನ್ನಾಗಿ ನಗು ತರಿಸ್ತಾರೆ. ಸೆಕೆಂಡ್ ಹಾಫಲ್ಲಂತೂ ಫ್ರೆಶ್ ಕಾಮಿಡಿ ಇದೆ. ಇನ್ನು ಹಾಡುಗಳ ಬಗ್ಗೆ ಹೇಳೋದಾದರೆ, ಕೇಳೋದಕ್ಕೆ ಎಷ್ಟು ಚೆನ್ನಾಗಿದ್ದಾವೋ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಒಂದು ಫ್ಯಾಮಿಲಿ ಕೂಡ ಇರುತ್ತೆ. ಅದರಲ್ಲಿ ಗಣೇಶ್ ಅವರ ತಾಯಿ ಪಾತ್ರದಲ್ಲಿ ಶ್ರುತಿ ಅವರು, ಹಾಗೆ ತಂದೆ ಪಾತ್ರದಲ್ಲಿ ಶಶಿಕುಮಾರ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಫ್ಯಾಮಿಲಿ ಎಲ್ಲರೂ ಜೊತೆಲಿ ಕೂತ್ಕೊಂಡು ನೋಡಲಿಕ್ಕೆ ಈ ವರ್ಷದಲ್ಲಿ ಯಾವುದು ಬೆಸ್ಟ್ ಮೂವಿ ಬಂದಿರಲಿಲ್ಲ. ಇದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಲಿಕ್ಕೆ ಒಂದು ಬೆಸ್ಟ್ ಮೂವಿ ಅಂತಲೇ ನನಗನ್ನಿಸ್ತು. ನೀವೆಲ್ಲರೂ ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಈ ಮೂವಿನ ನೋಡಿ. ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು.